ॐ शन्नो मित्रः शं वरुणः शन्नो भवत्वर्यमा शन्द इन्द्रो बृहस्पतिः शन्नो विष्णुरुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि तन्माम सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति 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 अथ कृष्णयजुर्वेदीय तैत्तिरीयोपनिषदि आनन्दवल्ली तत्र षष्ठोऽनुवाकः ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः ಕೃಷ್ಣ ಯಜುರ್ವೇದದ ತೈತ್ರೇಯೋಪನಿಷತ್ತಿನಲ್ಲಿ ಎರಡನೆಯ ಆನಂದವಲ್ಲಿ ಅದರಲ್ಲಿ ಆರನೆಯ ಅನುವಾಕ ಅದರಲ್ಲಿ ಸ್ವಾಮಿಗಳ ಪ್ರಕಾರ ಈ ಮೂರನೆಯ ಮಂತ್ರವನ್ನು ನಾವು ವಿಚಾರ ಮಾಡಬೇಕಾಗಿದೆ. ವಿಚಾರ ಮಾಡೋಣ. ಆರನೆಯ ಅನುವಾಕ ಓಂ ಯಸ್ಮಾಜ್ಜಾತಂ ಜಗತ್ಸರ್ವಂ ಯಸ್ಮಿನ್ನೇವ ಪ್ರಲೀಯತೆ ಯೇನೇದಂ ಧಾರ್ಯತೆ ಚೈವ ತಸ್ಮೈ ಜ್ಞಾನಾತ್ಮನೇ ನಮಃ. ಯೈರಿಮೇ ಗುರುಭಿಃ ಪೂರ್ವಂ ಪದವಾಕ್ಯ ಪ್ರಮಾಣತಃ ವ್ಯಾಖ್ಯಾತಾಃ ಸರ್ವವೇದಾಂತಾಃ ತಾನ್ ನಿತ್ಯಂ ಪ್ರಣತೋಸ್ಮ್ಯಹಂ. ತೈತ್ತಿರೀಯಕಸಾರಸ್ಯ ಮಯಾಚಾರ್ಯ ಪ್ರಸಾದತಃ ವಿಸ್ಪಷ್ಟಾರ್ಥರುಚೀನಾಂ ಹಿ ವ್ಯಾಖ್ಯೇಯಂ ಸಂಪ್ರಣೀಯತೆ. ಓಂ ಸತ್ಯಂ ಜ್ಞಾನಮನಂತಮೇಕಮಮಲಂ ಧ್ವಸ್ತಾಂಧಕಾರಂ ಪರಂ ನಿರ್ದ್ವೈತಂ ಹೃದಯ ಪದ್ಮಮಧ್ಯನಿಲಯಂ ನಿಶೇಷಧೀಸಾಕ್ಷಿಣಂ ವೇದಾಂತೋಪನಿವಿಷ್ಟಬೋಧವಿಷಯಂ ಪ್ರತ್ಯಕ್ತಯಾ ಯೋಗಿನಾಂ ಭಕ್ತ್ಯಾ ತಂ ಪ್ರಣಿಪತ್ಯ ವೇದಶಿರಸೋ ವಕ್ಷ್ಯಾಮಿ ಸದ್ವಾರ್ತಿಕಂ. ಯಸ್ಯೇದಂ ಸಕಲಾಮಲೇಂದು ಕಿರಣ ಪ್ರಖ್ಯೈರ್ಯಶೋ ರಶ್ಮಿಭಿಃ ವ್ಯಾಪ್ತಂ ವಿಶ್ವ ಕೃಪಾಲುತಾಪರವಶಶ್ಚಕ್ರೆ ಹಿತಂ ದುಃಖಿನಾಂ. ಯದ್ವಾಣೀ ಕುಲಿಶಾವರುಗ್ಣಮತಯಃ ಪೇತುರ್ದಿಶಸ್ತಾರ್ಕಿಕಾಃ ಭಕ್ತ್ಯಾ ಪೂಜ್ಯತಮಂ ಪ್ರಣಮ್ಯತಮಹಂ ತದ್ಭಾಷ್ಯನೀತೌ ಯತೆ. ಆರನೆಯ ಅನುವಾಕದಲ್ಲಿ ಮೂರನೆಯ ಮಂತ್ರ ಎರಡು ಸಾರಿ ಪಾರಾಯಣ ಮಾಡಿ ನಂತರ ಅದರ ಸಂದರ್ಭವನ್ನು ನೋಡಿ ಆ ನಂತರ ಭಾಷ್ಯ ಭಾಗವನ್ನು ನೋಡೋಣ. ಓಂ ತಸ್ಯೈಷ ಏವ ಶಾರೀರ ಆತ್ಮ ಯಃ ಪೂರ್ವಸ್ಯ ಅಥಾತೋನು ಪ್ರಶ್ನಾಃ ಉತ ವಿದ್ವಾನಮುಂ ಲೋಕಂ ಪ್ರೇತ್ಯ ಕಶ್ಚನ ಗಚ್ಚತಿ. ಆಹೋ ವಿದ್ವಾನಮುಂ ಲೋಕಂ ಪ್ರೇತ್ಯ ಕಶ್ಚನ ಗಚ್ಚತಿ. ಆಹೋ ವಿದ್ವಾನಮುಂ ಲೋಕಂ ಪ್ರೇತ್ಯ ಕಶ್ಚಿತ್ ಸಮಶ್ನುತಾ.
ಓಂ ತಸ್ಯೈಷ ಏವ ಶಾರೀರ ಆತ್ಮ ಯಃ ಪೂರ್ವಸ್ಯ ಅಥಾತೋನು ಪ್ರಶ್ನಾಃ ಉತ ವಿದ್ವಾನಮುಂ ಲೋಕಂ ಪ್ರೇತ್ಯ ಕಶ್ಚನ ಗಚ್ಚತಿ ಆಹೋ ವಿದ್ವಾನಮುಂ ಲೋಕಂ ಪ್ರೇತ್ಯ ಕಶ್ಚಿತ್ ಸಮಶ್ನುತ. ಇದು ಮಂತ್ರ. ಇದರಲ್ಲಿ ಪದವಿಭಾಗ ಏನು ಅಷ್ಟೊಂದು ಅವಶ್ಯಕತೆ ಇಲ್ಲ. ಈ ಒಂದು ಅರ್ಥವನ್ನೇ ನೋಡ್ಕೊಂಡು ಬಿಡೋಣ. ಏನು ಅಥ ಅತಃ ಅನುಪ್ರಶ್ನಾಃ. ಅಥ ಅಂದರೆ ಇನ್ನು ಮುಂದಕ್ಕೆ, ಯಾವುದರ ಮುಂದಕ್ಕೆ, ಸಂದರ್ಭ ಏನು ಅಂತ ಅನ್ನೋದನ್ನು ನೋಡೋಣ. ಅತಃ ಅಂತಂದ್ರೇನು? ಆದ್ದರಿಂದ. ಅದೇನು? ಕಾರಣ ನಿರ್ದೇಶ. ಇದು ಅತಃ ಅಂತಕ್ಕಂಥ ಶಬ್ದ ಕಾರಣ ನಿರ್ದೇಶಾರ್ಥವಾಗಿ ಬಂದಿರತಕ್ಕಂಥದ್ದು. ಅಂದರೆ ಹೀಗಿರುವುದರಿಂದ ಅಂತರ್ಥ, ಇದರಿಂದ ಅಂತರ್ಥ. ಯಾವುದರಿಂದ ಅದ ನೋಡೋಣ. ಹೀಗಿರುವುದರಿಂದ ಏನು ಮಾಡ್ತೀವಿ ಈಗ? ಅನುಪ್ರಶ್ನಾಃ. ಅನುಪ್ರಶ್ನಾಃ. ಅನು ಅಂತಂದ್ರೇನು? ಅನುಸರಿಸಿ. ಯಾವುದನ್ನು ಅನುಸರಿಸಿ? ಹಿಂದೆ ಹೇಳಿದ್ದನ್ನು ಅನುಸರಿಸಿ. ಏನು ಹೇಳಿದ್ರು ಮಂತ್ರ? ಅಸನ್ನೇವ ಸ ಭವತಿ ಅಸದ್ಬ್ರಹ್ಮೇತಿ ವೇದ ಚೇತ್ ಅಂತ ಹೇಳಿದ್ರಲ್ಲ ಮಂತ್ರ. ಅದರ ಅರ್ಥವನ್ನು ತಿಳಿದು ಅದನ್ನು ಅನುಸರಿಸಿ, ಆ ಮಂತ್ರವನ್ನು ಅನುಸರಿಸಿ ಈಗ ಶಿಷ್ಯನು ಈ ಒಂದು ಪ್ರಶ್ನೆಯನ್ನು ಕೇಳುತ್ತಿದ್ದಾನೆ. ಅನುಪ್ರಶ್ನೆ. ಅನುಪ್ರಶ್ನೆ ಅಂದ್ರೇನು? ಪೂರ್ವಂ ಮಂತ್ರಂ ಅನುಸೃತ್ಯ. ಪೂರ್ವಂ ಮಂತ್ರಂ ಅನುಸೃತ್ಯ ಅಯಂ ಪ್ರಶ್ನಃ. ಅನುಪ್ರಶ್ನಃ. ಇಲ್ಲಿ ಪ್ರಶ್ನಾಃ ಅಂತ ಬಹುವಚನ ಇದೆ. ಅಲ್ಲಿಗೆ ಒಂದಕ್ಕಿಂತ ಎರಡಕ್ಕಿಂತ ಹೆಚ್ಚು ಪ್ರಶ್ನೆ ಇದೆ. ಎರಡಿದ್ರೆ ದ್ವಿವಚನ ಬರಬೇಕಾಗಿತ್ತು. ಪ್ರಶ್ನಾಃ ಅಂತ ಇದ್ರಿಂದ ಎರಡಕ್ಕಿಂತಲೂ ಕೂಡ ಹೆಚ್ಚು ಪ್ರಶ್ನೆಗಳನ್ನು ಅದನ್ನು ಶಿಷ್ಯ ಕೇಳ್ತಾ ಇದ್ದಾನೆ. ಯಾವುದನ್ನ? ಹಿಂದಿನ ಮಂತ್ರವನ್ನ, ಅಸದ್ನೇವ ಸಭವತೆ ಅಸದ್ಬ್ರಹ್ಮೇತಿ ವೇದ ಚೇತ್ ಎನ್ನುವ ಮಂತ್ರವನ್ನ, ಅದರ ಅರ್ಥವನ್ನು ತಿಳಿದು ಅದಕ್ಕೆ ಅನುಸಾರವಾಗಿ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಏನು ಪ್ರಶ್ನೆ ಅಂದರೆ, ಉತ ಅವಿದ್ವಾನ್ ಅಮುಂ ಲೋಕಂ ಪ್ರೇತ್ಯ. ಏನು ಉತ ಅಂತಕ್ಕಂಥದ್ರೆ ಇದು ಸಂಶಯ. ಉತ ಯಾರು? ಅವಿದ್ವಾನ್ ಅಂದರೆ ಅಜ್ಞಾನಿಯು. ಅಂದರೆ ಅವನಿಗೆ ಜ್ಞಾನವಾಗಿಲ್ಲ, ಆತ್ಮೈಕತ್ವ ಜ್ಞಾನವಾಗಿಲ್ಲ, ಬ್ರಹ್ಮನ ಸ್ವರೂಪ ಜ್ಞಾನವಾಗಿಲ್ಲ, ಏನು ಅಂತ ಗೊತ್ತಿಲ್ಲ. ಅಜ್ಞಾನಿಯವನು. ಇಂತಹ ಅಜ್ಞಾನಿಯು ಅವನು ಹೇಗೆ ಜೀವಿಸಿದ್ದಾನೆ? ಈ ಲೋಕದಲ್ಲಿದ್ದಾನೆ. ಅಮುಂ ಲೋಕಂ ಪ್ರೇತ್ಯ ಅಂದರೆ ಈ ಲೋಕವನ್ನ ಬಿಟ್ಟು, ಅಂದ್ರೇನು? ಈ ಶರೀರವನ್ನ ಬಿಟ್ಟು. ಅಂದರೆ ಅವನು ಶರೀರವನ್ನು ಬಿಟ್ಟ, ಹೋದ. ಕಶ್ಚನ ಅಂದರೆ ಎಲ್ಲ ಈ ಅಜ್ಞಾನಿ ಅಂತ ಯಾವನಿದ್ದಾನೆ, ಯಾವನಿದ್ದಾನೋ ಎಲ್ಲರೂ ಕೂಡ, ಅವನು ಕೂಡ ಈ ಒಂದು ಲೋಕವನ್ನು ಬಿಟ್ಟು, ತನ್ನ ಶರೀರವನ್ನು ಬಿಟ್ಟು ಹೊರಡ್ತಾನೆ ಅಂತಂದ್ರೆ ಅವನು ಹಿಂದೆ ಏನು ಹೇಳಿದ್ರು? ಅಸನ್ನೇವ ಸಂಭವತೆ ಅಸದ್ಬ್ರಹ್ಮೇತಿ ವೇದ ಚೇತ್ ಅಂತ ಹೇಳಿದ್ರು. ಅದನ್ನು ಮುಂದೆ ಅರ್ಥ ನೋಡೋಣ. ಅದಕ್ಕೆ ಅನುಸಾರವಾಗಿ ಅವನು ಯಾರು? ಅಜ್ಞಾನಿ. ಅವನು ದೇಹವನ್ನು ಬಿಟ್ಟ ಮೇಲೆ ಬ್ರಹ್ಮವನ್ನು ಸೇರ್ತಾನಾ ಅಂತಕ್ಕಂಥ ಪ್ರಶ್ನೆ. ಅಥವಾ ಇಲ್ಲವೋ ಅಂತಕ್ಕಂಥದ್ದು ಎರಡನೇ ಪ್ರಶ್ನೆ. ಅವನು ಅಜ್ಞಾನಿ, ಅವನು ಬ್ರಹ್ಮವನ್ನು ಸೇರ್ತಾನೋ ಇಲ್ವೋ ಅವನು ಅಂತ ಎರಡು ಪ್ರಶ್ನೆಗಳು. ಯಾತಕ್ಕೆ ಈ ಪ್ರಶ್ನೆ ಬಂತು ಅಂದರೆ, ನೋಡಿ, ಬ್ರಹ್ಮವನ್ನ ಇಲ್ಲ ಅಂತ ಹೇಳಿದವನು ಅವನೇ ಇಲ್ಲವಾಗಿ ಬಿಡುತ್ತಾನೆ. ಬ್ರಹ್ಮನ ಸ್ವರೂಪವೇ ಅವನು ಅಂತ ಹೇಳಿದ್ರು. ಮತ್ತೆ ಏನು? ಈ ಬ್ರಹ್ಮ ಏನಾಗಿದ್ದಾನೆ? ಎಲ್ಲದಕ್ಕೂ ಕೂಡ ಸಮಾನವಾಗಿ ಕಾರಣವಾಗಿದೆ ಈ ಬ್ರಹ್ಮ. ಇದು ನಪುಂಸಕಲಿಂಗ ಶಬ್ದ. ಬ್ರಹ್ಮನೂ ಬೇಡ, ಬ್ರಹ್ಮವು ಎಲ್ಲದಕ್ಕೂ ಕೂಡ
ಸಮಾನವಾದ ಕಾರಣವಾಗಿದೆ. ಎಲ್ಲದಕ್ಕೂ ಏನು, ಅಜ್ಞಾನಿಗೂ ಕಾರಣ ಮತ್ತು ಜ್ಞಾನಿಗೂ ಕಾರಣ, ಸಮಾನವಾದ ಕಾರಣ. ಆದ್ದರಿಂದ ಈ ಸಂಶಯ ಪ್ರಶ್ನೆ ಬಂತು. ಜ್ಞಾನಿ ಹೋಗ್ತಾನೆ ಅಂತ ಅನ್ನೋದ್ರಲ್ಲಿ ಪರವಾಗಿಲ್ಲ, ಎಲ್ಲ ಇದೆ. ಅಜ್ಞಾನಿ ಹೋಗ್ತಾನೋ ಬಿಡ್ಬೋ, ಯಾತಕ್ಕಪ್ಪ? ಅಯ್ಯೋ, ಸಮಾನ ಕಾರಣ ಅಂತ ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ಅಂತ ಅದನ್ನು ಆ ವಿವರವನ್ನು ನೋಡೋಣ. ಇದು ಮಂತ್ರಕ್ಕೆ ಮಾತ್ರ ಅರ್ಥ. ಮತ್ತು ಇನ್ನು ಅವನು ಅಜ್ಞಾನಿಯ ಕಥೆ ಆಯಿತು. ಈಗ ಆಹೋ, ಆಹೋ ಅಂದರೆ ಅಥವಾ ಅಂತ ಅರ್ಥ. ಆಹೋ ಸ್ವಿತ್, ಆ ಅಥವಾ ವಿದ್ವಾನ್ ಜ್ಞಾನಿಯಾದವನು ಅವಂ ಲೋಕಂ ಪ್ರೇತ, ಈ ಲೋಕವನ್ನು ಬಿಟ್ಟು ಹೋದ. ಅವನು ಈ ಒಂದು ಬ್ರಹ್ಮವನ್ನು ಹೋಗಿ ಸೇರ್ತಾನೋ ಇಲ್ವೋ ಅಂತ ಎರಡನೇದು. ಅಲ್ಲಿ ಎಷ್ಟಾಯಿತು? ಅಜ್ಞಾನಿಯು ಬ್ರಹ್ಮವನ್ನು ಸೇರುತ್ತಾನೋ ಅಥವಾ ಸೇರುವುದಿಲ್ಲವೋ ಎರಡು ಪ್ರಶ್ನೆ. ಜ್ಞಾನಿಯು ಸೇರುತ್ತಾನೋ ಸೇರುವುದಿಲ್ಲವೋ ಅಂತ ಇನ್ನೆರಡು ಪ್ರಶ್ನೆ. ಒಟ್ಟೇನಾಯಿತು? 4 ಪ್ರಶ್ನೆಗಳಾದವು. ಈ ಪ್ರಶ್ನೆಯನ್ನು ಶಿಷ್ಯ ಕೇಳ್ತಾ ಇದ್ದಾನೆ. ಇದೇ ಇವತ್ತು ಈ ಒಂದು ಭಾಗದ ಮಂತ್ರದ ಅರ್ಥ. ಇದು ಅರ್ಥ ಗೊತ್ತಾಯ್ತಲ್ಲ? ಇಲ್ಲಿ ಪ್ರಶ್ನೆ ಇಷ್ಟೇ, ಅಜ್ಞಾನಿ ಜ್ಞಾನಿ ಅಂತ ಎರಡೇ ತಾನೆ ವಿಭಾಗ ಇರ್ತಕ್ಕಂಥದ್ದು. ಇಲ್ಲ ಜ್ಞಾನಿ ಆಗಿರಬೇಕು, ಇಲ್ಲ ಅಜ್ಞಾನಿ ಆಗಿರಬೇಕು. ಇವನು ಜ್ಞಾನಿಯಾದವನು ಹೋಗ್ತಾನೆ, ಇರಲಿ ನೋಡೋಣ, ಅದು ಆಮೇಲೆ. ಅಜ್ಞಾನಿಯಾದವನು ಹೋಗ್ತಾನೋ ಇಲ್ವೋ? ಯಾಕಪ್ಪ ಈ ಸಂಶಯ ಬಂತು? ಅಜ್ಞಾನಿ ಎಲ್ಲಾದರೂ ಹೋಗೋಕ್ಕೆ ಸಾಧ್ಯನಾ? ಹೇಗೆ ಸಾಧ್ಯ? ಅವನಿಗೆ ಬ್ರಹ್ಮಸ್ವರೂಪ ಗೊತ್ತೇ ಇಲ್ವಲ್ಲ. ಗೊತ್ತಿಲ್ಲ, ಅವೆಲ್ಲ ಬೇಕಿಲ್ಲ ಸ್ವಾಮಿ. ಈ ಬ್ರಹ್ಮ ಏನಾಗಿದೆ? ಜ್ಞಾನಿಗೂ ಕಾರಣ, ಅಜ್ಞಾನಿಗೂ ಕಾರಣ. ಹೇಗೆ ಕಾರಣ? ಹೆಚ್ಚು ಕಡಿಮೆ ಕಾರಣ ಅಲ್ಲ. ಜ್ಞಾನಿಗೆ ಸ್ವಲ್ಪ ಜಾಸ್ತಿ ಕಾರಣ ಮತ್ತು ಅಜ್ಞಾನಿಗೆ ಕಡಿಮೆ ಕಾರಣ ಅಂತ ಇಲ್ಲ. ಇಬ್ಬರಿಗೂ ಸಮಾನ ಕಾರಣ. ಅಂದ್ರೇನು? ಇಬ್ಬರಿಗೂ ಕೂಡ ಆ ಕಾರಣದಲ್ಲಿ ಸಮಪಾಲು. ಒಬ್ಬ ತಂದೆ ಇರ್ತಾನೆ, ಅವನಿಗಿಬ್ಬರು ಮಕ್ಕಳಿರ್ತಾರೆ. ಒಬ್ಬ ಅತಿಯಾದ ಬುದ್ಧಿವಂತ, ಎಲ್ಲದರಲ್ಲೂ ರ್ಯಾಂಕ್ ತೊಗೊಂಡು ಪಾಸ್ ಮಾಡಿರ್ತಾನೆ, ಡಾಕ್ಟ್ರೇಟ್ ತೊಗೊಂಡಿರ್ತಾನೆ. ಇನ್ನೊಬ್ಬ ಸಾಮಾನ್ಯದವನು, ಅವನೇನೂ ಇಲ್ಲ, ಎಲ್ಲ ಒಂದು ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತಾನೆ. ಅವರ ಅಪ್ಪನಿಗೆ ಆಸ್ತಿ ಇದೆ. ಇದ್ದ ಮೇಲೆ ಏನಾಗುತ್ತೆ ಅದು? ಅವನು ಜ್ಞಾನಿ, ಅವನು ಒಳ್ಳೆಯವನು, ಡಾಕ್ಟ್ರೇಟ್ ತೊಗೊಂಡಿದ್ದಾನೆ, ಅವನಿಗೂ ಸಮಪಾಲು. ಅವನು ಆ ಪಾಲಿನ ಭಾಗ ಇದೆ, ಆಸ್ತಿನ ಭಾಗ ಇದೆ. ಅವನಿಗೆ ಅನುಭವಿಸೋದಕ್ಕೆ ಯೋಗ್ಯತೆ ಇದೆ, ಇವನಿಗೂ ಯೋಗ್ಯತೆ ಇದೆ. ಯಾರು? ಇವನು ಸಾಮಾನ್ಯದವನು, ಇವನು ಅಂಗಡಿ ಇಟ್ಕೊಂಡಿದ್ದಾನಷ್ಟೇ. ಅದು ಮಾತ್ರ ಇವನು. ಹಾಗೆ ಈ ಬ್ರಹ್ಮ ಯಾವಾಗ ಇಬ್ಬರಿಗೂ ಸಮಾನ ಕಾರಣ ಆಯಿತೋ, ಅವನ ಸ್ವರೂಪವನ್ನು ಪಡೆಯುವುದಕ್ಕೆ, ಅವನ ಸ್ವರೂಪದ ಲಾಭವನ್ನು ಪಡೆಯುವುದಕ್ಕೆ, ಹೇಗೆ ತಂದೆಯ ಒಂದು ಆ ಆಸ್ತಿಯ ಲಾಭವನ್ನು ಪಡೆಯುವುದಕ್ಕೆ ಇಬ್ಬರೂ ಅರ್ಹರೋ, ಹಾಗೆ ಹೋಗ್ತಾರೋ ಹೋಗಲ್ವೋ ಅಷ್ಟೇ ಪ್ರಶ್ನೆ. ಇದು ಈ ಪ್ರಶ್ನೆ ಇತ್ಯರ್ಥ ಆಗಬೇಕಾಗಿದೆ. ಇದನ್ನು ನೋಡೋಣ ಹೇಗೆ ಇತ್ಯರ್ಥ ಆಗುತ್ತೆ ಅಂತ ಅನ್ನೋದು. ಇದು ಈ ಒಂದು ಮಂತ್ರದ ಅರ್ಥ ಗೊತ್ತಾಯ್ತಲ್ಲ. ಈಗ ಈ ತಸ್ಯೈಷ ಏವ ಶಾರೀರ ಆತ್ಮ ಅಂತಕ್ಕಂಥದ್ದಕ್ಕೆ ಭಾಷ್ಯವನ್ನು ಬರೀತಾ ಆಚಾರ್ಯರು ಹೇಳ್ತಾರೆ, ತಸ್ಯೈಷ ಏವ. ತಸ್ಯ ಅಂತನೇನು? ಅವನ ಅಂದರೆ ಯಾರು? ಹಿಂದೆ ಹೇಳಿದ್ಯಾರು? ಈ ಆನಂದಮಯನಿಗಿಂತ ಹಿಂದೆ ಯಾರಿದ್ದಾರೆ? ವಿಜ್ಞಾನಮಯ ಆತ್ಮ. ಈ ವಿಜ್ಞಾನಮಯ ಆತ್ಮ ಇದ್ದಾನಲ್ಲ ಅವನು. ತಸ್ಯ ಪೂರ್ವಸ್ಯ ವಿಜ್ಞಾನಮಯಸ್ಯ ಏಷ ಏವ ಶರೀರೇ ವಿಜ್ಞಾನಮಯೇ ಭವಃ ಶಾರೀರ ಆತ್ಮ. ಇವನೇನು? ಶಾರೀರ ಆತ್ಮ. ಇಲ್ಲಿ ಹಿಂದೆ ಹೇಳಿದ್ರಲ್ಲ, ಈ ವಿಜ್ಞಾನಮಯ ಆತ್ಮ ಹೇಳಿದ್ರಲ್ಲ, ಅವನಿಗೆ ಏಷ ಇವನೇ. ಅವನಿಗೆ ಅಂದರೆ ಯಾರು? ಅವನು ಅಂದ್ರೆ ಯಾರು? ಹಿಂದೆ ಹೇಳಿದ್ವಲ್ಲ ವಿಜ್ಞಾನಮಯ ಅವನಿಗೆ ಇವನು ಯಾರು? ಈಗ ಹೇಳ್ತಾ ಇರ್ತಕ್ಕಂಥ ಯಾರು? ಇವನು ಆನಂದಮಯ. ಈ ಆನಂದಮಯನು ಇವನಿಗೆ ಏನಾಗಿದ್ದಾನೆ? ಶಾರೀರ ಆತ್ಮನಾಗಿದ್ದಾನೆ. ಯಾಕೆ ಅಂತಂದರೆ, ಆ ವಿಜ್ಞಾನಮಯನ ಶರೀರದಲ್ಲಿ, ಯಾಕೆ ಎಲ್ಲ ಶರೀರ ತಾನೇ ಕಲ್ಪನೆ, ಯಾಕೆ? ಅವ್ರಿಗೆ ಅವಯವ ಇದೆ, ಪ್ರತಿಯೊಂದು ಇದೆ.
ಮತ್ತು ಹೀಗಿರೋದ್ರಿಂದ ಅಲ್ಲಿ ಇರೋದ್ರಿಂದ ಇವನು ಕೂಡ ಶಾರೀರ ಶರೀರವುಳ್ಳವನು ಅಂತಾಯ್ತು. ಯಾಕೆ ಆ ಶರೀರವುಳ್ಳವನಲ್ಲಿ ಇವನು ಇರುವುದರಿಂದ ಇವನು ಕೂಡ ಶಾರೀರ ಅಂತಾಯ್ತು. ಇಂತಹ ಆನಂದಮಯ ಆತ್ಮ ಇದ್ದ ಅವನು ಶಾರೀರಾತ್ಮ. ಅವನು ಯಾರು? ಕೋಸವು ಯಾರವನು? ಯಹ ಯೇಷಃ ಪ್ರಕೃತಃ ಆನಂದಮಯ. ಅವನೇ ಈಗ ಆನಂದಮಯ ಅಂತ ಹೇಳಿದ್ದೀವಲ್ಲ ನಾವು. ಯಾರು? ತಸ್ಯ ತತ್ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಆನಂದ ಆತ್ಮ ಅಂತ ಏನು ಹೇಳ್ತೇವೆ ಅದು. ಇವನು ಇದ್ದಾನಲ್ಲ, ಇವನಿಂದ ಅವನು ಆನಂದಮಯ. ಸಂಪ್ರತಿ ನಾಸ್ತಿ ಆಶಂಕಾ ನಾಸ್ತಿತ್ವೇ. ಅವನ ವಿಷಯವಾಗಿ ಈ ಒಂದು ಅವನು ಇಲ್ಲ ಅಂತಕ್ಕಂಥದ್ದ ಒಂದು ಶಂಕೆ ಇಲ್ಲವೋ ಇದ್ದಾನೋ ಅಂತಲ್ಲ, ಇಲ್ಲ ಅಂತಕ್ಕಂಥ ಶಂಕೆ ಬರೋದೇ ಇಲ್ಲ. ಇಲ್ಲಿ ಈ ಆನಂದಮಯ ಅಂತ ಹೇಳಿದ್ದರೂ ಕೂಡ ಇಲ್ಲಿ ನಾವು ಏನನ್ನು ಗ್ರಹಿಸಬೇಕು? ಅವನು ಶಾರೀರಾತ್ಮ ಎಲ್ಲ ಹೇಳಿದ್ದಾರೆ ಸರಿ, ಆದರೂ ಕೂಡ ಇಲ್ಲಿ ಪ್ರಕೃತದಲ್ಲಿ ಇವನು ಆನಂದ. ಏನು? ಆನಂದಮಯನಿಗೂ ಆತ್ಮನಾಗಿರತಕ್ಕಂತಹ ಇವನು ಮುಖ್ಯಾತ್ಮ. ಅಂದ್ರೇನು? ಆನಂದ. ಅವನು ಯಾರು? ಈ ಒಂದು ಪರಬ್ರಹ್ಮ ತತ್ವ ಅಂತಂತ. ಅಂದ್ರೇನು? ಅವನು ಕಾರ್ಯಾತ್ಮನಲ್ಲ, ಇಲ್ಲಿ ಕಾರಣಾತ್ಮ. ಇಲ್ಲಿ ಹೇಳಿರ್ತಾರೆ, ಇಲ್ಲಿ ಪ್ರಕೃತದಲ್ಲಿ ಕಾರಣಾತ್ಮನ ಕುರಿತು ಹೇಳಿದ್ದಾರೆ. ಯಾಕೆ? ಹೇಗೆ ಗೊತ್ತಾಗುತ್ತೆ? ಅಪೋಢ ಸರ್ವ ವಿಶೇಷತ್ವಾತ್ತು ಬ್ರಹ್ಮಣೋ ನಾಸ್ತಿತ್ವ ಪ್ರತಿ ಆಶಂಕಾಯುಕ್ತ. ಈಗ ಎಲ್ಲ ವಿಶೇಷಗಳಿಂದಲೂ ಕೂಡ ಅವನು ಹೊರತಾಗಿದ್ದಾನೆ. ಅಪೋಢ, ಎಲ್ಲವನ್ನೂ ಯಾವುದೂ ಇಲ್ಲ ಅವನಿಗೆ, ಯಾವ ವಿಶೇಷವೂ ಇಲ್ಲ. ಇಂತಹ ಬ್ರಹ್ಮ ಏನಾಗುತ್ತೆ ನೋಡಿ, ಏನಾದರೂ ವಿಶೇಷ ಇದ್ದರೆ ಅವನನ್ನು ನಾವು ಕಾಣಬಹುದು. ಏನು ವಿಶೇಷ? ಏನೋ ಒಂದು ರೂಪ ಅಂತ ಇದ್ದರೆ ರೂಪ ವಿಶೇಷ, ಅಥವಾ ಇನ್ನೇನೋ ಶಬ್ದ, ಏನೋ ಶಬ್ದಕ್ಕೆ ಏನಾದರೂ ಒಂದು ವಿಶೇಷ ಅಂದರೆ ನಾವು ಅದನ್ನು ಗ್ರಹಿಸ್ಬೋದು. ಯಾವ ವಿಶೇಷವೂ ಇಲ್ಲ. ಆದ್ದರಿಂದ ಏನಾಗುತ್ತೆ ನೋಡ್ರಿ, ಏನು ವಿಶೇಷವೂ ಇಲ್ಲ. ಯಾವ ಇಂದ್ರಿಯಗಳಿಂದಲೂ ಗ್ರಹಿಸಲಾಗುವುದಿಲ್ಲ, ಮನಸ್ಸಿನಿಂದಲೂ ಗ್ರಹಿಸಲಾಗುವುದಿಲ್ಲ. ಅಂದಮೇಲೆ ಏನಪ್ಪ ಸಂಶಯ, ಅವನಿದಾನೋ ಇಲ್ವೋ ಯಾರಿಗೆ ಗೊತ್ತು ಅನ್ನೋ ಸಂಶಯ ಬರುತ್ತೆ. ಬ್ರಹ್ಮಣ ನಾಸ್ತಿತ್ವಂ ಪ್ರತಿ ಆಶಂಕಾಯುಕ್ತ. ಬ್ರಹ್ಮಣ ಬಹುಶಃ ಬ್ರಹ್ಮ ಇದಾನಲ್ರಿ, ಅವನು ಬಹುಶಃ ಇಲ್ಲ ಅಂತ ಕಾಣುತ್ತೆ. ಇದ್ದಿದ್ದರೆ ಏನಾಗಬೇಕಾಗಿತ್ತು? ಯಾವುದಾದರೂ ಒಂದು ವಿಶೇಷದಿಂದ ತೋರಿಕೊಳ್ಳಬೇಕಾಗಿತ್ತು ನಮ್ಮ ಅಂತಃಕರಣಕ್ಕೆ, ಇಂದ್ರಿಯಗಳಿಗೆ. ಏನಿಲ್ವಲ್ಲ. ಮತ್ತು ಸರ್ವಸಾಮಾನ್ಯ ಚ ಬ್ರಹ್ಮಣ. ಬ್ರಹ್ಮ ಏನಾಗಿದೆ? ಇವನು ಎಲ್ಲರಿಗೂ ಸಮಾನವಾಗಿದ್ದಾನೆ. ಸಮಾನವಾಗಿದ್ದಾನೆ ಅಂತಂದ ಮೇಲೆ ಏನಾಗಿದೆ? ಒಂದೊಂದು ಸರಿ ಓಹೋ ಇರಬೇಕು ಕಣ್ರಿ ಅಂತಲೂ ಬರುತ್ತೆ ಮನಸ್ಸಿಗೆ. ಮತ್ತೆ ಎಲ್ಲ ವಿಶೇಷಗಳಿಂದಲೂ ಕೂಡ ದೂರನಾಗಿರುವುದರಿಂದ ಇಲ್ಲ ಅಂತನ್ನುವ ಸಂದೇಶನೂ ಬರುತ್ತೆ. ಎರಡೂ ಇದೆ. ಯಾಕೆ? ಇತ್ಯರ್ಥ ಆಗಿಲ್ಲ ಇನ್ನುವೇ. ವಿಶೇಷ ಇದ್ರೆ ಇತ್ಯರ್ಥ ಆಗ್ತಾ ಇತ್ತು. ಇಲ್ಲ ಹೋಗಲಿ, ಇಲ್ಲ ಅಂತ ಹೇಳ್ಬಿಡೋಣ ಅಂದರೆ ಅದು ಹೇಳೋ ಹಾಗಿಲ್ಲ. ಯಾಕೆ? ಎಲ್ಲರ ಆತ್ಮನಾಗಿದ್ದಾನೆ, ಎಲ್ಲರಿಗೂ ಸಮಾನನಾಗಿದ್ದಾನೆ. ಆದ್ದರಿಂದ ಇಲ್ಲ ಅಂತ ಹೇಳೋಕ್ಕೂ ಆಗೋದಿಲ್ಲ. ಇದು ಸಂಶಯ. ಈಗ ಈ ಒಂದು ಸಂಶಯ ಬಂತು. ಶಿಷ್ಯ ಏನು ಮಾಡ್ದ? ಈ ಸಂಶಯವನ್ನು ಇಟ್ಕೊಂಡು ಹಿಂದೆ ಕೇಳಿದ್ನಲ್ಲ, ಏನು ಈ ಒಂದು ಅಸನ್ನೇವ ಸಂಭವದ ಅಸದ್ಬ್ರಹ್ಮೇತಿ ವೇದ ಚೇತ್ ಅಂದ್ರೆ ಏನು? ಸಂತಮೇನಂ ತಥೋ ವಿದುರೀತಿ. ಇವನನ್ನು ಇದಾನೆ ಅಂತ ತಿಳಿಬೇಕು. ಅಸ್ತಿತ್ಯೇವೋಪಲಬ್ಧವ್ಯ ತತ್ವಭಾವೇನ ಚೋಭಯೋ ಅಸ್ತಿತ್ಯೇವೋಪಲಬ್ಧಸ್ಯ ತತ್ವಭಾವ ಪ್ರಸೀದತಿ. ಇದನ್ನೇ ಕಠೋಪನಿಷತ್ತಿನ ಹೇಳಿರ್ತಕ್ಕಂಥದ್ದು. ಅಸ್ತಿತ್ಯೇವೋಪಲಬ್ಧವ್ಯ, ಈ ಬ್ರಹ್ಮವನ್ನು ಇದ್ದಾನೆ ಎಂತಲೇ ತಿಳಿಯಬೇಕು ಅಂತ ಅಲ್ಲಿ ಆ ನಚಿಕೇತ ಹೇಳಿದ್ದಾನೆ. ಇರಲಿ, ಹಾಗೆ ಇದ್ದಾನೆ ಅಂತೇಳಿ ಅದು ಯಾವುದಕ್ಕೂ ನಮಗೆ ಗ್ರಾಹ್ಯವಾಗ್ತಾ ಇಲ್ವಲ್ಲ. ಆದ್ದರಿಂದ ಸ್ವಲ್ಪ ಸಂಶಯ ಅಂಥೇಳಿ ಅದಕ್ಕೇನು ಹೇಳ್ತಾರೆ ನೋಡಿ.
ಆ ಯಸ್ಮಾದೇವಂ ಅತಃ ತಸ್ಮಾತ್ ಅಥ ಅನಂತರ ಯಸ್ಮಾದೇವ್ ಅತಃ ಅಥಾತೋನು ಪ್ರಶ್ನಾ ಅಥ ಅಂತ ಇದೆ. ಅಥ ಅಂದ್ರೇನು? ಈ ಒಂದು ಇದಾದ ಮೇಲೆ ಏನಾದ ಮೇಲೆ ಯಸ್ಮಾದೇವಂ ಹೀಗಿದೆಯಲ್ಲ ಏನು ಅಸನ್ನೇವ ಸಭವತೆ ಅಸದ್ ಬ್ರಹ್ಮೇತಿ ವೇದ ಚೇತ್ ಸಂತಮೇನಂ ತಥೋ ವಿದುರಿತಿ ಅಂತ ಇನ್ನು ಹೇಳಿದ್ವಲ್ಲ, ಅವನಿದ್ದಾನೆ ತಿಳಿಬೇಕು. ಹೀಗೆ ತಿಳಿದಾಯಿತು. ಯಸ್ಮಾದೇವ್ ಹೀಗಿದೆಯಲ್ಲ, ಹೀಗಿರೋದ್ರಿಂದ ಅವನನ್ನು ಇದ್ದಾನೆ ಎಂಬುದಾಗಿ ತಿಳಿಯಬೇಕು ಅಂತ ಹೇಳಿದ್ದಾಯಿತು. ಹೀಗಿರುವುದರಿಂದ ಅತಃ ಅಂದ್ರೇನು? ಕಾರಣ. ಆದ್ದರಿಂದ ಅದೇನು ಕಾರಣ? ತಸ್ಮಾತ್ ಯಾವ ಕಾರಣದಿಂದ ನೋಡೋಣ, ಒಂದು ಭಾಷೆ ಬರ್ತದೆ. ಅಥ ಅಂದರೆ ಅನಂತರಂ, ಅಂದರೆ ಅಥ ಅಂದರೆ ಅನಂತರ ಅಂತ. ಹೀಗಿರೋದ್ರಿಂದ ಅನಂತರದಲ್ಲಿ ಅಥ ಅನ್ನೋ ಪ್ರಶ್ನೆ. ತಸ್ಮಾತ್ ಈ ಕಾರಣದಿಂದ ಶ್ರೋತು ಶಿಷ್ಯಸ್ಯ, ಶ್ರೋತು ಅಂದರೆ ಕೇಳುವವನ, ಕೇಳುವವನ ಷಷ್ಠಿ ವ್ಯಕ್ತಿ ಇದು. ಈ ಪ್ರಶ್ನೆ ಯಾರಿಗೆ? ಆ ಕೇಳುವವನು. ಯಾರು ಕೇಳುವವನು? ಶಿಷ್ಯಸ್ಯ, ಶಿಷ್ಯ. ಅವನಿಗೆ ಏನು ಕೇಳ್ತಾನೋ ಅನುಪ್ರಶ್ನಾ. ಅನುಪ್ರಶ್ನೆ ಇದೆ. ಏನದು ಅನುಪ್ರಶ್ನೆ? ಅಥಾತೋನುಪ್ರಶ್ನಾ ಅಂತಿದೆಯಲ್ಲ ಮಂತ್ರದಲ್ಲಿ, ಅದು ಅನುಪ್ರಶ್ನ ಅಂದರೆ ಆಚಾರ್ಯೋಕ್ತಿಂ ಅನು. ಈ ಆಚಾರ್ಯ ಎಂದು ಹೇಳಿದ್ನಲ್ಲ ಏನು? ಅಸನ್ನೇವ ಸಭವದೆ ಅಸದ್ ಬ್ರಹ್ಮೇತಿ ವೇದ ಚೇತ್ ಸಂತಮೇನಂ ತಥೋ ವಿದುರಿತಿ ಅಂಥೇಳಿ ಅದಕ್ಕೆ ಅನುಸಾರವಾಗಿ ಅದನ್ನು ಅಧಿಕರಿಸಿ ಅದನ್ನು ಅನುಸರಿಸಿ ಏತೆ ಪ್ರಶ್ನಾ ಅನುಪ್ರಶ್ನಾ, ಅದನ್ನು ಅನುಸರಿಸಿ ಬಂದಿರತಕ್ಕಂಥ ಈ ಪ್ರಶ್ನೆಗಳು, ಅದಕ್ಕೆ ಹೆಸರಾಯಿತು ಅನುಪ್ರಶ್ನಾ. ಅನುಪ್ರಶ್ನಾ ಅಂತ ಅನುಸರಿಸಿ ಬಂದ ಅಷ್ಟೆ. ಈಗ ಅಥಾತೋ ಅನುಪ್ರಶ್ನಾ ಅಂತ ಅನ್ನೋದಕ್ಕಾಯ್ತು. ಈಗ ಪ್ರಶ್ನೆ ಏನು? ಅದು ಮುಖ್ಯವಾದ ವಿಚಾರ. ಏನು ಪ್ರಶ್ನೆ ಅಂದರೆ, ಸಾಮಾನ್ಯಂ ಹಿ ಬ್ರಹ್ಮ ಆಕಾಶಾದಿ ಕಾರಣತ್ವಾತ್ ವಿದುಷಃ ಅವಿದುಷಶ್ಚ. ಪೀಠಿಗೆ ಹಾಕ್ತಾ ಇದ್ದಾನೆ ಶಿಷ್ಯ. ನೋಡಿ ಗುರುಗಳೇ, ಈ ಬ್ರಹ್ಮ ಯಾವುದು? ಯಾವ ಬ್ರಹ್ಮ ಇದು? ತಸ್ಮಾದ್ವಾಯೇ ತಸ್ಮಾದಾತ್ಮನ ಆಕಾಶ ಸಂಭೂತಃ ಅಂತ ಮೊಟ್ಟ ಮೊದಲು ಹೇಳಿದ್ವಲ್ಲ. ಯಾವರು ಬ್ರಹ್ಮ? ಆಕಾಶಕ್ಕೂ ಕಾರಣನಾಗಿರತಕ್ಕಂತಹ ಬ್ರಹ್ಮ ಇವನು. ಯಾರೋ ಬೇರೆ ಬ್ರಹ್ಮ ಅಲ್ಲ, ಆಕಾಶಕ್ಕೂ ಕಾರಣನಾಗಿರತಕ್ಕಂಥ ಬ್ರಹ್ಮ ಇದ್ದಾನಲ್ಲ ಅವನು. ವಿದುಷಃ ಅವಿದುಷಶ್ಚ ಸಾಮಾನ್ಯಂ. ಅವನೇನಾಗಿದ್ದಾನೆ? ಆ ಕಾರಣ ಇದ್ದಾನಲ್ಲ, ಇವನಿಗೂ ಸಮಾನ ಕಾರಣ, ಅವನಿಗೂ ಸಮಾನ ಕಾರಣ, ಅಜ್ಞಾನಿಗೂ ಸಮಾನವಾಗಿ ಕಾರಣ, ಮತ್ತೆ ಜ್ಞಾನಿಗೂ ಸಮಾನವಾಗಿ ಕಾರಣ, ಅಷ್ಟೇ ಸಮಾನವಾಗಿ ಕಾರಣ. ತಸ್ಮಾತ್ ಅವಿದುಷೋಪಿ ಬ್ರಹ್ಮ ಪ್ರಾಪ್ತಿ ಆಶಂಕ್ಯತೆ. ಆದ್ದರಿಂದ ಏನಾಯಿತು? ಅವಿದುಷೋಪಿ, ಅಜ್ಞಾನಿಗೂ ಕೂಡ ಬ್ರಹ್ಮ ಪ್ರಾಪ್ತಿ ಆಗಲೇಬೇಕು, ಅದರ ಫಲ ಸಿಕ್ಕಲೇಬೇಕು. ಯಾಕೆ? ಇಬ್ಬರಿಗೂ ಸಮಾನ ಕಾರಣ. ಅದರ ತಂದೆ ಉದಾಹರಣೆ ಕೊಟ್ವಲ್ಲ, ಇಬ್ಬರು ಮಕ್ಕಳಿದ್ರೆ ಅವನಿಗೇನು, ಇಬ್ಬರಿಗೂ ಸಮಪಾಲು, ಇಬ್ಬರು ಅದನ್ನು ಅನುಭವಿಸ್ತಾರೆ. ಹಾಗೆ ಇಬ್ಬರೂ ಕೂಡ ಅನುಭವಿಸ್ಬೇಕು. ಯಾವುದು? ಆ ಒಂದು ಬ್ರಹ್ಮ ಸ್ವರೂಪ ಜ್ಞಾನದ ಫಲ, ಅದನ್ನು ಇಬ್ಬರು ಅನುಭವಿಸ್ಬೇಕು. ಅದರಲ್ಲಿ ಏನು ಜ್ಞಾನಿ ಅನುಭವಿಸ್ತಾನೆ, ಅದು ಬಿಡ್ರೆ ಎಲ್ಲ ಪರವಾಗಿಲ್ಲ. ಇವಾಗ ಏನೋ ಅವನು ಒಬ್ಬ ಮಗ ಇದ್ದಾನೆ, ಡಾಕ್ಟ್ರೇಟ್, ಅವನು ಅತಿ ಬುದ್ಧಿವಂತ, ಅವನಿಗೆ ಕೊಟ್ಬಿಡ್ತಾನೆ ತಂದೆ ಆಸ್ತಿ ಅನುಭವ, ಏನು ತೊಂದರೆ ಇಲ್ಲ. ಇವನು ಅಂದರೆ ಇದು ಪ್ರಶ್ನೆ, ಸಂಶಯ. ಅವನಿಗೆ ಏನಾಗುತ್ತೆ? ಈ ಒಂದು ಸಮಾನ ಕಾರಣವಾಗಿರೋದ್ರಿಂದ ಇವನಿಗೂ ಕೂಡ ಬ್ರಹ್ಮದ ಪ್ರಾಪ್ತಿ ಅಂತಕ್ಕಂಥದ್ದಾಗಲೇಬೇಕು. ಅದು ಒಂದು ಆಶಂಕ. ಊತ ಅಂದರೆ ಅದು ಕೂಡ ಅಂತ ಅರ್ಥ. ಅವಿದ್ವಾನ್ ಅಂದರೆ ಇದನ್ನು ಬಿಡಿಸ್ತಾ ಇದ್ದಾರೆ. ಅವಿದ್ವಾನ್ ಅಪಿ ಅಂತ. ಊತ ಅವಿದ್ವಾನ್ ಅಪಿ ಅಂತ. ಅವಿದ್ವಾನ್ ಅಂದ್ರೇನು? ಅಜ್ಞಾನಿ. ಅಜ್ಞಾನಿಯಾಗಿದ್ದರೂ ಕೂಡ, ಅಜ್ಞಾನಿ ಅವನೂ ಕೂಡ ಅಮುಂ ಲೋಕಂ, ಅಮುಂ ಲೋಕಂ ಈ ಲೋಕವನ್ನು ಅಂದ್ರೇನು? ಇತಃ ಪ್ರೇತ್ಯ ಅಂದರೆ ಇಲ್ಲಿಂದ ಬಿಟ್ಟು ಅಂದ್ರೇನು? ಅಂತ ಮರಣಿಸಿ ಅಂತ, ಶರೀರ ಬಿಟ್ಟ, ಸತ್ತ. ಅವನು ಪರಮಾತ್ಮನಂ
ಇವನು ಪರಮಾತ್ಮನನ್ನ ಪರಬ್ರಹ್ಮ ಸೇರ್ತಾನ ಇಲ್ವ? ಕ್ಷಣ ಶಬ್ದ ಅಪ್ಯರ್ಥೆ. ಕಶ್ಚನ ಅಂದರೆ ಯಾವನೇ ಆದರೂ ಕೂಡ. ಅವಿದ್ವಾನ್ ಅಂದರೆ ಅಜ್ಞಾನಿ. ಅಜ್ಞಾನಿಯಾದವನು ಯಾವನೇ ಆದರೂ ಕೂಡ ಅವನೇನು ಮಾಡ್ತಾನೆ? ಅವನು ಸೇರ್ತಾನಾ ಅಂತ ಪ್ರಶ್ನೆ. ಎಲ್ಲಿದೆ ಮಂತ್ರದಲ್ಲಿ? ಉತ ಅವಿದ್ವಾನ್ ಅಮುಂ ಲೋಕಂ ಪ್ರೇತ್ಯ ಕಶ್ಚನ ಗಚ್ಚತಿ. ಪಡಿತಾನ ಅಂತ, ಆ ಲೋಕವನ್ನು ಪಡಿತಾನ ಅಂತ ಇದಾಯಿತು. ಮತ್ತೆ ಅವಿದ್ವಾನಪಿ ಗಚ್ಚತಿ ಪ್ರಾಪ್ನೋತಿ, ಪಡಿತಾನೆ. ಮತ್ತು ಇನ್ನೊಂದೇನು ಇಲ್ಲಿ ಮಂತ್ರದೇನಿದು? ಕಶ್ಚನ ಗಚ್ಚತಿ ಅಂತಷ್ಟೇ. ಅವನು ಕೂಡ ಆ ಸ್ವರೂಪವನ್ನು ಪಡಿತಾನೋ ಅಂತಷ್ಟೇ. ಇಲ್ಲಿ ಎರಡನೇ ಪ್ರಶ್ನೆ ನಾವೇನು ಸೇರಿಸ್ಕೊಳ್ಬೇಕು ಅಥವಾ ಇಲ್ವಾ ಅಂತನ್ನೋದು ಪ್ರಶ್ನೆ ಸೇರಿಸ್ಕೋಬೇಕು. ಇದು ಆಚಾರ್ಯ ಹೇಳ್ತಕ್ಕಂಥ ಭಾಷ್ಯ ಇದು. ಇತಿ ಕಿಂವಾ ನ ಗಚ್ಚತಿ, ಅಥವಾ ಹೋಗೋದಿಲ್ವೋ? ಅವಿದ್ವಾ, ಅವನ ಅಜ್ಞಾನಿ, ಅವನು ಹೋಗ್ತಾನಾ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ. ಯಾಕೆ? ಅವಿದ್ವಾಂಸ ಅವನು, ಅಜ್ಞಾನಿ, ಹೋಗ್ತಾನಾ? ಸಂಶಯ ಒಂದು. ಇನ್ನೊಂದು ಕಿಂವಾ ನ ಗಚ್ಚತಿ, ಹೋಗೋದಿಲ್ವಾ ಅದು ಇನ್ನೊಂದು ಪ್ರಶ್ನೆ. ಎರಡು ಪ್ರಶ್ನೆ ಆಯ್ತಲ್ಲಿ. ಇದು ದ್ವಿತೀಯೋಪಿ ಪ್ರಶ್ನೋ ದ್ರಷ್ಟವ್ಯ. ಅದು ಹೇಳಲಿಲ್ಲ ಮಂತ್ರದಲ್ಲಿ, ಅದನ್ನು ಕೂಡ ನಾವು ಊಹಿಸ್ಕೋಬೇಕು. ಪ್ರಶ್ನೋ ದ್ರಷ್ಟವ್ಯ. ಯಾಕೆ ಅಂದರೆ ಅನುಪ್ರಶ್ನಾ ಇತಿ ಬಹುವಚನಾತ್. ಯಾಕೆ ಅಂತಂದರೆ ಇಲ್ಲಿ ಅಥಾತೋ ಪ್ರಶ್ನಾ ಅಂತ ಇದೆ. ಆದ್ದರಿಂದ ಇಲ್ಲಿ ಅವನು ಹೋಗುವುದಿಲ್ಲವೋ ಅಂತ ಆ ಪ್ರಶ್ನೆ ಸೇರಿಸ್ಕೋಬೇಕು. ಹೋಗುವುದಿಲ್ಲವೋ ಅಂತಕ್ಕಂಥ ಪ್ರಶ್ನೆ ಸೇರಿಸ್ಕೊಳ್ಳೋದೇ ಇದ್ರೆ ಏನಾಗ್ತಾ ಇತ್ತು? ಎರಡೇ ಪ್ರಶ್ನೆ ಆಗ್ಬಿಡ್ತಾ ಇತ್ತು. ಅಜ್ಞಾನಿಯೂ ಕೂಡ ಹೋಗುವುದಿಲ್ಲವಾ ಬಿಟ್ಬಿಡಿ, ಜ್ಞಾನಿಯೂ ಕೂಡ ಹೋಗುವುದಿಲ್ಲವಾ ಅಂತ ಬಿಟ್ಬಿಡಿ. ಎರಡು ಬಿಟ್ಟೇನಾಯಿತು? ಇಬ್ಬರಿಗೂ ಹೋಗ್ತಾನಾ ಅಂತ ಒಂದೇ ಪ್ರಶ್ನೆ, ಅವನು ಕೂಡ ಹೋಗ್ತಾನಾ ಅಂತ ಒಂದೇ ಪ್ರಶ್ನೆ. ಎರಡೇ ಪ್ರಶ್ನೆ ಆಯಿತು. ಎರಡೇ ಪ್ರಶ್ನೆ ಆಗಿದ್ದಿದ್ದರೆ ಏನಾಗಬೇಕಾಗಿತ್ತು? ದ್ವಿವಚನ ಹೇಳಬೇಕಾಗಿತ್ತು. ಅಥಾತೋ ಅನುಪ್ರಶ್ನೌ ಅಂತ ಹೇಳಬೇಕಾಗಿತ್ತು. ಪ್ರಶ್ನವು ಅಂತ ಹೇಳಲಿಲ್ಲ, ಪ್ರಶ್ನಾಹ ಅಂತ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ನಾವು 4 ಪ್ರಶ್ನೆಗಳನ್ನು ಊಹಿಸ್ಕೊಳ್ಬೇಕು. ಎರಡಲ್ಲಿ ಹೇಳಿದ್ದಾರೆ, ಇನ್ನೆರಡನ್ನು ನಾವು ಸೇರಿಸ್ಕೋಬೇಕು. ಹೋಗ್ತಾನಾ ಅಂತ ಅಷ್ಟು ಹೇಳಿದ್ದಾರೆ. ಅಜ್ಞಾನಿ ಹೋಗ್ತಾನಾ ಒಂದು ಪ್ರಶ್ನೆ, ಜ್ಞಾನಿ ಹೋಗ್ತಾನಾ ಇನ್ನೊಂದು ಪ್ರಶ್ನೆ. ಅದಕ್ಕೆ ಅಜ್ಞಾನಿ ಹೋಗೋದಿಲ್ವಾ ಅಂತ ಒಂದು, ಜ್ಞಾನಿ ಹೋಗೋದಿಲ್ವಾ ಅಂತ ಇನ್ನೊಂದು, 4 ಪ್ರಶ್ನೆ ಆಯಿತು. ಯಾಕೆ? ಇದು ಬಹುವಚನ ಪ್ರಯೋಗ ಇದೆ ನೋಡಿ. ವಿದ್ವಾಂಸಂ ಪ್ರತಿ ಅನ್ಯವು ಪ್ರಶ್ನವು. ಇದು ಈ ವಿದ್ವಾಂಸಂ ಪ್ರತಿ, ವಿದ್ವಾಂಸನನ್ನ ಕುರಿತು 2 ಪ್ರಶ್ನೆ, ಅವಿದ್ವಾಂಸನನ್ನ ಕುರಿತು 2 ಪ್ರಶ್ನೆ ಒಟ್ಟು. ಮತ್ತು ಯದಿ ಅವಿದ್ವಾನ್ ಸಾಮಾನ್ಯಂ ಕಾರಣಮಪಿ ಬ್ರಹ್ಮ ನ ಗಚ್ಚತಿ ತಥೋ ವಿದುಷೋಪಿ ಬ್ರಹ್ಮಾಗಮನಂ ಆಶಂಕ್ಯತೆ. ನೋಡಿ, ಇದು ತರ್ಕ ವಾದ ಮಾಡ್ತಾ ಇದ್ದಾನೆ. ನೋಡಿ, ನೀವೇನು ಹೇಳ್ತೀರಿ? ಅವ್ರ ಅಜ್ಞಾನಿ ಕಣ್ರಿ, ಅವನೆಲ್ರಿ ಹೋಗ್ತಾನೆ, ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರಿ ಅಂತ ಇಟ್ಕೊಳ್ಳಿ. ಹಾಗಂತ ನೀವು ಹೇಳಿಬಿಟ್ಟರೆ ಬ್ರಹ್ಮವು ಇಬ್ಬರಿಗೂ ಕೂಡ ಸಮಾನ ಕಾರಣವಾಗಿರುವುದರಿಂದ ಇವನು ಹೋಗಲ್ಲ ಅಂದರೆ ಅವನು ಹೋಗಲ್ಲ ಅಷ್ಟೇ, ಜ್ಞಾನಿನೂ ಹೋಗಲ್ಲ ಅಂತ ಆಗೋಯ್ತು. ನೋಡಿ ಹೇಗೆ ಬಂತೆ ಇದು ತರ್ಕ. ಇಬ್ಬರು ತಂದೆಗೆ 2 ಮಕ್ಕಳು, ಅವನಿಗೆ ಅದರಲ್ಲಿ ಪಾಲಿಲ್ಲ, ಏನೋ ಇಲ್ಲ ಅವನು ಕೊಡೋದ ಅಂದರೆ ಇವ್ರಿಗೂ ಇಲ್ಲ. ಇಬ್ಬರು ಸಮಾನ ಮಕ್ಕಳು, ಸಮಾನವಾಗಿದೆ ಮಕ್ಕಳು, ಅವರಿಗೆ ಸಮಾನ ಕಾರಣ. ಅವನು ಸಮಾನವಾಗಿ ನೋಡಬೇಕು. ಒಂದು ವಿಷಮವಾಗಿ ನೋಡಿಬಿಟ್ರೆ ಅವನ ತಂದೆ ಅಂತಲೇ ಆಗಲ್ಲ ಅಷ್ಟೇ. ಹೀಗೆ ಏನಾಯಿತು ಇಲ್ಲಿ? ಬ್ರಹ್ಮ. ಇನ್ನು ಇವನು ಅವಿದ್ವಾಂಸ, ಅಜ್ಞಾನಿ ಹೋಗಲ್ಲ. ಅಜ್ಞಾನಿ ಎಲ್ಲರೂ ಹೋಗ್ತಾನೇನ್ರಿ ಅಂತ ನೀವು ಹೇಳೋದಾದರೆ ಜ್ಞಾನಿಯೂ ಹೋಗಲ್ಲ. ಯಾಕೆ? ಅಜ್ಞಾನಿ ಜ್ಞಾನಿ ಇಬ್ಬರೂ ಕೂಡ ಬ್ರಹ್ಮಕ್ಕೆ ಸಮಾನರಾಗಿದ್ದಾರೆ. ಇವನು ಹೋಗಲ್ಲ ಅಂದರೆ ಅವನಿಗೂ ಹೋಗಲ್ಲ, ಇವನಿಗಿಲ್ಲ ಅಂದ್ರೆ ಅವನಿಗೂ ಇಲ್ಲ ಅಷ್ಟೆ, ಸಮಾನರಾಗಿದ್ದಾರೆ. ನೋಡಿ ಹೇಗಿದೆ ಪ್ರಶ್ನೆ ಇದು, ಅವನ ತರ್ಕ. ಅತಃ ತಂ ಪ್ರತಿ ಪ್ರಶ್ನ ಆಹೋ ವಿದ್ವಾನ್ ಇತಿ. ಇವನು ಹೋಗಲ್ಲ ಅಂದರೆ ಅವನು ಹೋಗಲ್ಲ, ವಿದ್ವಾಂಸನು ಹೋಗಲ್ಲ. ಅದಕ್ಕೋಸ್ಕರವೇ ಆಹೋ ವಿದ್ವಾನ್
ಅಂತ ಮುಂದೆ ಪ್ರಶ್ನೆ ಕೇಳು. ಆಹೋ ವಿದ್ವಾನ್ ಅಮುಂ ಲೋಕಂ ಪ್ರೇತ್ಯ ಕಶ್ಚಿತ್ ಸಮಶ್ನುತಾ ಉ ಅಂತಿದೆ. ವಿದ್ವಾಂಸ ಅವನು, ವಿದ್ವಾಂಸ ಹೋಗ್ತಾನ ಅಂತ. ಇಲ್ಲಿ ವಿದ್ವಾಂಸ ಹೋಗ್ತಾನ ಅಂತಂದಿದ್ದರಿಂದ ಇನ್ನೂ ಒಂದು ಪ್ರಶ್ನೆ ನಾವು ಊಹಿಸ್ಕೋಬೇಕು, ಹೋಗೋದಿಲ್ವಾ ಅಂತ. ಅದನ್ನು ಎರಡು ಪ್ರಶ್ನೆ. ಇತಃ ಪ್ರೇತ್ಯ ಅಮುಂ ಲೋಕಂ ಸಮಶ್ನುತೆ ಪ್ರಾಪ್ನೋತಿ. ವಿದ್ವಾಂಸ ಇದ್ದಾನಲ್ಲ, ಅವನು ಜ್ಞಾನಿ, ಅವನು ಅವನು ಬ್ರಹ್ಮವಿದ, ಅವನು ತಿಳ್ಕೊಂಡಿರ್ತಕ್ಕಂಥವನು. ಅವನು ಈ ಲೋಕವನ್ನು ಬಿಟ್ಟ ಮೇಲೆ ಅವನು ಬ್ರಹ್ಮವನ್ನು ಸೇರ್ತಾರ ಅಂತ. ಇಲ್ಲಿ ಸೇರಲ್ವಾ ಅಂತಂತ ಇನ್ನೊಂದು ಪ್ರಶ್ನೆ ಇದಕ್ಕೆ ಊಹಿಸ್ಕೋಬೇಕು ನಾವು. ಇರಲಿ, ಇಲ್ಲಿ ಸಮಷ್ಣುತಾ ಉ ಅಂತಿದೆ. ಸಮಷ್ಣುತಾ ಉ ಅಂತಂತಂದನ್ನು ಹೇಗೆ ಬಿಡಿಸ್ಕೋಬೇಕು? ಸಮಷ್ಣುತೆ ಅಂತ ಮುಂದೆ ಉಕಾರ ಅಚ್ಪ್ರತ್ಯಯ ಇದೆಯಲ್ಲ, ಅದಕ್ಕೋಸ್ಕರ ಸಮಷ್ಣುತೆ ಅಂತ. ಸಮಷ್ಣುತೆ ಪ್ಲಸ್ ಉ ಎರಡು ಸೇರಿದ್ರೆ ಸಮಷ್ಣುತಾ ಉ ಅಂತ ಆಗುತ್ತೆ. ಇಲ್ಲಿ ಒಂದು ವ್ಯಾಕರಣ ವಿಶೇಷವನ್ನು ಹೇಳ್ತಾ ಇದ್ದಾರೆ, ಅದೇನು ಜಾಸ್ತಿ ಏನು ಬೇಡ, ನೋಡೋಣ. ಸಮಷ್ಣುತೆ ಉ ಅಂದರೆ ಸಮಷ್ಣುತಾ ಉ, ಅದನ್ನು ಬಿಡಿಸಿದ್ರೆ ಏನಾಗುತ್ತೆ? ಸಮಷ್ಣುತೆ ಉ ಅಂತ ಆಗುತ್ತೆ. ಈಗ ಹೀಗಿರ್ಬೇಕಾದ್ರೆ ಇದಕ್ಕೆ ಅಯಾದೇಶೇ, ಇದಕ್ಕೇನು ಬಂತು? ಅಯ ಅಂತಕ್ಕಂಥ ಆದೇಶ ಬಂತು. ಆ ಮತ್ತು ಯ ಅಂತಕ್ಕಂಥ ಆದೇಶ ಬಂತು. ಏನಾಯಿತು ಬಂದರೆ, ಸಮಷ್ಣುತ ಇದೆಯಲ್ಲ, ಅದಕ್ಕೆ ಅಯ ಆದೇಶ ಸಮಷ್ಣುತ ಅಂತಿದೆ, ಅದಕ್ಕೆ ಆ ಇನ್ನೊಂದು ಸೇರಿಕೊಂಡ್ರೆ ಆಗುತ್ತೆ ಸಮಷ್ಣುತ ಅಂತಾಯಿತು, ದೀರ್ಘ ಆಯಿತು. ಮತ್ತು ಯಾದೇಶ ಬಂದಾಗ ಸಮಷ್ಣುತ ಯ ಅಂತಾಯಿತು. ಯಾ ಅಂತ ಬಂದಾಗ ಇದೇನಾಗುತ್ತೆ? ಮುಂದೆ ಆ ಉಕಾರ ಇದೆಯಲ್ಲ, ಅದಕ್ಕೆ ಯಲೋಪೆ, ಯಕಾರ ಲೋಪವಾಗುತ್ತೆ. ಇದಕ್ಕೆಲ್ಲ ಸೂತ್ರಗಳಿದೆ, ಅದೇ ನೀವಾಗಿ ಸದ್ಯಕ್ಕೆ ಬೇಡ. ಯಕಾರ ಲೋಪವಾಯಿತು. ಯಕಾರ ಲೋಪವಾದ ಮೇಲೆ ಏನು ಉಳ್ಕೊಂತು? ಆ ಅಂತಕ್ಕಂಥದ್ದೇ ಉಳ್ಕೊಂತು. ಆ ಅಂತಕ್ಕಂಥದ್ದು ಯಾವುದು? ಅಕಾರ, ಅದು ಸಮಷ್ಣುತ ಅಂತ ಅಷ್ಟೆ. ಅದಕ್ಕೇನಾಗುತ್ತೆ? ಈ ಒಂದು ಈ ಆಯ ಆದೇಶ ಬಂದು ಇದರ ಯಲೋಪವಾಗಿರೋದ್ರಿಂದ ಏನಾಕ ಪ್ಲುತಿ ಆಗುತ್ತೆ. ಪ್ಲುತಿ ಅಂದ್ರೇನು? ಅದಕ್ಕೆ 3 ಮಾತ್ರ ಕಾಲ ಬರುತ್ತೆ. 3 ಮಾತ್ರ ಕಾಲ ಬಂದ್ರೇನು? ಅದಕ್ಕೆ ಸಮಷ್ಣುತ ಅಂತ 3 ಮಾತ್ರ ಕಾಲದಿಂದ ಅದು ಹೇಳಿ ಉ ಅಂತ ಇರುತ್ತೆ, ಮುಂದೆ ಅದು ಇದೆ. ಇನ್ನು ಉ ಅಂತಂತ ಇದೆಯಲ್ಲ, ಅದೇನಾಗುತ್ತೆ ಅಂದರೆ ಉಕಾರಂಚ ವಕ್ಷ್ಯಮಾಣಂ, ಮುಂದೆ ಉ ಅಂತ ಇದೆಯಲ್ಲ, ಅದು ಅದಕ್ಕೆ ಅಧಸ್ತಾತ್ ಅಂದರೆ ಹಿಂದೆ ಹೇಳಿದ್ದು ಯಾವುದು? ಅಧಸ್ತಾತ್ ಹಿಂದೆ ಹೇಳಿದ್ದು. ಹಿಂದೆ ಹೇಳಿದ ಯಾವುದು? ಉ ತಕಾರ ಅಂತ ಇದೆ, ತಕಾರ ಇದೆ. ಉತ ಅಲ್ಲಿ ಉತ ಅಂತ ಇದೆಯಲ್ಲ, ಉತ ವಿದ್ವಾನ್ ಅಂತ ಇದೆಯಲ್ಲ, ಉತ ಅವಿದ್ವಾನ್ ಅಂತ ಇದೆಯಲ್ಲ, ಅಲ್ಲಿ ಉತ ಅಂತ ಇದೆ. ಆ ಉತ ಅಂತ ಇಂದ ಇದು ನೋಡಿ, ಎಲ್ಲ ಎಷ್ಟು ಆಚಾರ್ಯರು ಎಂಥ ಇದು ಮಾಡಿದ್ದಾರೆ ನೋಡಿ. ಯಾರು ಹೊಡೆಯುತ್ತೀವೆಲ್ಲ ಮೊಟ್ಟ ಮೊದಲ ಭಾಷಣ ಮಾಡಬೇಕಾದ್ರೆ ಉತ ಅಂತ ಇರೋವಾಗ ಆ ಉಕಾರಕ್ಕೆ ಆ ಅಧಸ್ಥ ಮೇಲೆ ಹೇಳಿರ್ತಕ್ಕಂಥ ಉ ತ ಅಂತ ಇದೆಯಲ್ಲ, ಉ ಇಲ್ಲಿ ಬಂತು ಉಕಾರ, ತ ಅಂತ ಇದೆಯಲ್ಲ, ಅದನ್ನು ಅಪಕೃಷ್ಯ, ಅದನ್ನು ಎಳೆದು ತೊಗೊಂಬರ್ಬೇಕಿಲ್ಲಿ. ಆ ಉತ ಅನ್ನೋಂಥ ಹಿಂದೆ ಇದೆಯಲ್ಲ, ಅಲ್ಲಿ ತಕಾರ ಎಳ್ಕೊಂಬಂದು ಇಲ್ಲಿ ಕಷ್ಟ ಸಮಂಟು ತಾ ಉ ಅಂತಿದೆಯಲ್ಲ, ಅದಕ್ಕೆ ಸೇರಿಸ್ಕೊಳ್ಬೇಕು. ಸೇರಿಸ್ಕೊಂಡಾಗ ಏನಾಯಿತು? ಉ ತ ಅಂತಾಯಿತು. ಉತ ಶಬ್ದ ಆಯ್ತು. ಅಲ್ಲಿಂದ ಆ ಉತ ಅಂತಿದೆಯಲ್ಲ, ಅಲ್ಲಿಂದ ವ್ಯಾಸಜ್ಯ. ವ್ಯಾಸಜ್ಯ ಅಂದ್ರೇನು? ಅದನ್ನು ಬೇರೆ ಮಾಡಿ ಎಳೆದುಕೊಂಡು ಬಂದು ಬೇರೆ ಬೇರೆ ಮಾಡಿ. ಸಮಾಸ ಅಂದರೆ ಒಂದುಗೂಡಿಸೋದು, ವ್ಯಾಸ ಅಂತಂದರೆ ಬಿಡಿಸೋದು. ವ್ಯಾಸಜ್ಯ ಅಂದರೆ ಬಿಡಿಸಿ. ಆ ಉ ತ ಅಂತ ಇದೆ, ಅದನ್ನು ಆ ತ ಅಂತಕ್ಕಂಥದ್ದನ್ನು ಅಲ್ಲಿಂದ ಬಿಡಿಸಿ ಇಲ್ಲಿಗೆ ಎಳ್ಕೊಂಬಂದು ಇಲ್ಲಿಗೆ ಸೇರಿಸಿ ಅದು ಉತ ಅಂತ ಮಾಡಿ ಇಲ್ಲಿ ಆಹೋ ಅಂತಕ್ಕಂಥದ್ದು ಅಥವಾ ಅಂತ ಅರ್ಥ ಆಯ್ತು. ಮುಂದಕ್ಕೆ ಹೇಳ್ತಾರೆ, ಆಹೋ ಇತ್ಯೇತಸ್ಮಾತ್ ಪೂರ್ವಂ ಉತ ಶಬ್ದಂ ಸಂಯೋಜ್ಯ. ಈ ಆಹೋ ಅಂತ ಇದೆಯಲ್ಲ, ಅದಕ್ಕೆ ಎಳ್ಕೊಂಬಂದಲ್ಲ ಉತ, ಅದನ್ನು ಸೇರಿಸ್ಕೋಬೇಕು ಹಿಂದೆ. ಅಲ್ಲಿಗೇನಾಯಿತು? ಉತಾಹೋ ಅಂತಾಯಿತು. ಇಲ್ಲೂ ಕೂಡ ಉತಾಹೋ ಅಂತಾಯ್ತು. ಇದು ರೂಪ ಚಿತ್. ಏನಾಯಿತು? ಅದನ್ನು ಎರಡು ಸೇರಿಸ್ಕೊಂಡು ಉತಾಹೋ ವಿದ್ವಾನ್ ಅಂದರೆ ಅಥವಾ ಈ ವಿದ್ವಾಂಸನೂ ಕೂಡ ಜ್ಞಾನಿಯೂ ಕೂಡ ಹೋಗ್ತಾನೋ ಹೋಗುವುದಿಲ್ವೋ ಅಂತ ಪ್ರಶ್ನೆ. ಉತಾಹೋ ಮತ್ತು ವಿದ್ವಾನ್ ಸಮಷ್ಣುತೆ ಅಮುನ್ಲೋಕಂ, ವಿದ್ವಾಂಸನು ಈ ಒಂದು ಬ್ರಹ್ಮಲೋಕವನ್ನು ಸೇರ್ತಾನಾ ಅಂತ. ಅಥವಾ ಕಿಂವಾ ಯಥಾ ಅವಿದ್ವಾನ್ ಏವಂ ವಿದ್ವಾನ್ ಅಪಿ ನ ಸಮ, ಅಥವಾ ಈ ಅಜ್ಞಾನಿ ಹೋಗಲ್ವಲ್ಲ,
ಅಜ್ಞಾನಿ ಎಲ್ಲರೂ ಹೋಗ್ತಾನೆ, ಅವನ ಸ್ವರೂಪ ಗೊತ್ತಿಲ್ಲ. ಅವನು ಹೋಗಲ್ಲ ಅಂತನ್ನೋದ್ರಿಂದ ಇವನು ಹೋಗಲ್ವಾ? ಈ ಅರ್ಥ ನೋಡಿ ಇಲ್ಲಿ ಯಾವುದಕ್ಕಿದು ಅವಿದ್ವಾಂಸ ಸಂಬಂಧಪಟ್ಟಿದ್ದು. ಅವಿದ್ವಾಂಸ, ಅಜ್ಞಾನಿ ಹೋಗಲ್ಲ ಅಂತಂದ. ಅದು ಎಲ್ಲರೂ ಅಜ್ಞಾನಿ ಎಲ್ಲರೂ ಹೋಗ್ತಾನೆ ಬ್ರಹ್ಮಕ್ಕೆ, ಅವನಿಗೆ ಬ್ರಹ್ಮ ಪ್ರಾಪ್ತಿ ಉಂಟಾ? ಇಲ್ಲ. ಹಾಗಾದರೆ ಅಜ್ಞಾನಿಗೆ ಬ್ರಹ್ಮ ಪ್ರಾಪ್ತಿ ಇಲ್ಲ ಅಂತಾದರೆ ಜ್ಞಾನಿಗೂ ಇಲ್ಲ ಸ್ವಾಮಿ. ಜ್ಞಾನಿ ಯಾಕೆ ಹೋಗ್ತಾನೆ? ಯಾಕೆ? ಅಯ್ಯೋ, ಸಮಾನ ಕಾರಣ ಅಲ್ವಾ ಬ್ರಹ್ಮ? ನೀವೇ ಹೇಳಿದ್ರಲ್ಲ. ನೋಡಿ ವಾದ ಹೇಗಿದೆ, ಇದು ಇನ್ನೊಂಥರ ವಾದ, ಇದು ವಿಚಿತ್ರವಾದ. ಅವನು ಹೋಗಲ್ಲ. ಅಲ್ಲಿಗೇನಾಯ್ತು, ಇವನ ಅಭಿಪ್ರಾಯ ಏನಾಯಿತು? ಯಾತಕ್ಕೆ ಸುಮ್ಮನೆ ಈ ಬ್ರಹ್ಮ ತಿಳ್ಕೋಬೇಕು, ಬ್ರಹ್ಮ ತಿಳ್ಕೊಂಡ್ರೆ ಅದಾಗ್ಬಿಡುತ್ತೆ, ಇದಾಗ್ಬಿಡುತ್ತೆ. ಏನೂ ಆಗಲ್ಲ. ಅಜ್ಞಾನಿ ಬ್ರಹ್ಮ ತಿಳ್ಕೊಂಡ್ರೆ ಹೋಗಲ್ಲ, ಇವನು ಹೋಗಲ್ಲ. ಮತ್ತೆ ಯಾಕೆ ಬ್ರಹ್ಮವನ್ನು ತಿಳ್ಕೋಬೇಕು? ಏನು ಬೇಡಿ ಸ್ವಾಮಿ, ನಿಮ್ಮ ಒಂದು ಉಪನಿಷತ್ತು ವ್ಯರ್ಥ. ಬ್ರಹ್ಮವನ್ನು ತಿಳ್ಕೊಳ್ಬೇಕು ಅಂತ ಹೊರಟಿದ್ದಿರಲ್ಲ, ಉಪನಿಷತ್ತು ಹೇಳ್ತಾ ಇದೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಅಯ್ಯೋ ತಿಳಿಸ್, ಏನು ಹೇಳುದು ಸ್ವಾಮಿ? ಏನೂ ಇಲ್ಲ, ಏನು ಪ್ರಯೋಜನವಿಲ್ಲ, ಏನು ತಿಳ್ಕೊಳ್ಬೇಕಾದಿಲ್ಲ. ಯಾಕೆ? ಅಯ್ಯೋ, ಅವನು ಹೋಗಲ್ಲ, ಇವನು ಹೋಗಲ್ಲ. ಹೋಗಲ್ಲ ಅಂದಮೇಲೆ ಯಾಕೆ ತಿಳ್ಕೋಬೇಕು? ಆದ್ದರಿಂದ ವ್ಯರ್ಥ. ನೀವಿಗೆ ಇಷ್ಟೊಂದು ಕಷ್ಟಪಟ್ಟು ಭಾಷ್ಯ ಬರೆತಿದ್ದಲ್ಲ ಸ್ವಾಮಿ, ಸುಮ್ಮನೆ ಯಾಕೆ? ವ್ಯರ್ಥ, ವೃಥಾಶ್ರಮ ಅಷ್ಟೆ, ವೃಥಾಯಾಸ, ಬಿಟ್ಟುಬಿಡಿ ಅನ್ನೋ ಅಭಿಪ್ರಾಯ ಒಂದು. ಅದಕ್ಕೋಸ್ಕರ ಇನ್ನು ಮುಂದೊಂದೇನು, ಈ ಇದಕ್ಕೆ ಸಮಾಧಾನ ಹೇಳ್ತಾರೆ. ಈ ವಿದ್ವತ್ ಅಜ್ಞಾನಿ ಮತ್ತು ಜ್ಞಾನಿ. ಅಜ್ಞಾನಿ ಹೋಗ್ತಾನ ಅಥವಾ ಬ್ರಹ್ಮನ ಸೇರೋದಿಲ್ವ? ಸೇರೋದಿಲ್ಲ ಅಂತ ಅನ್ನೋದು ಕಾರಣ ಇಲ್ಲ. ಯಾಕೆ? ಸಮಾನ ಕಾರಣ ಬ್ರಹ್ಮ, ಅದನ್ನು ಹೋಗಲೇಬೇಕು. ಮತ್ತು ಅಜ್ಞಾನಿ ಹೋಗ್ತಾರೆ, ಇವನು ಹೋಗ್ತಾನೆ. ಅಲ್ಲಿ ಏನಾಯಿತು? ಅಜ್ಞಾನಿಗೂ ಸುಜ್ಞಾನಿಗೂ ಏನು ವ್ಯತ್ಯಾಸವಿಲ್ಲ. ಬ್ರಹ್ಮನ ಯಾಕೆ ತಿಳ್ಕೊಬೇಕು? ತಿಳ್ಕೊಂಡ್ರು ಹೋಗ್ತಾನೆ, ತಿಳ್ಕೊಳ್ಳದೇರು ಹೋಗ್ತಾನೆ. ಇವನು ಹೋಗ್ತಾನೆ, ಅವನು ಹೋಗ್ತಾನೆ. ಅಜ್ಞಾನ ಹೋಗೋದಿಲ್ಲ ಅಂತಾದರೆ ಜ್ಞಾನಿನೂ ಹೋಗಲ್ಲ. ಯಾಕೆ? ಇಬ್ಬರು ಸಮಾನ ಕಾರಣ. ಆವಾಗಲೂ ಕೂಡ ನಿಮ್ಮ ಉಪನಿಷತ್ತು ವ್ಯರ್ಥ, ನಿಮ್ಮ ಬ್ರಹ್ಮಜ್ಞಾನ ವ್ಯರ್ಥ. ಹಾಗಾಗಿ ಸುಮ್ಮನೆ ಯಾಕೆ ಸ್ವಾಮಿ ಶ್ರಮ ತಗೊಳ್ತಾ ಇದ್ದೀರಿ? ವ್ಯರ್ಥ, ಬಿಟ್ಟುಬಿಡಿ ಅಂತ ಅವನ ಅಭಿಪ್ರಾಯ. ಅದಕ್ಕೆ ಏನು ಆಚಾರ್ಯರು ಉತ್ತರ ಹೇಳ್ತಾರೆ ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.